ಆತ್ಮೀಯ ರೈತ ಬಂದವರೇ, ಯಾರಿಗೆಲ್ಲ PM ಕಿಸಾನ್ ಯೋಜನೆಯ 21ನೇ ಕಂತಿನ 2,000 ರೂಪಾಯಿಗಳು ನವೆಂಬರ್ 19, 2025ರಂದು ಜಮಾ ಆಗಿದ್ದಿಲ್ಲ, ಅಂತಹ ರೈತರಿಗೆ ಇಂದು PM ಕಿಸಾನ್ ಯೋಜನೆಯ 21ನೇ ಕಂತಿನ ಹಣ ಜಮಾ ಆಗಿದೆ. ಇದು ಯಾವುದೇ ರೀತಿಯಾದಂಥ ಫೇಕ್ ಮಾಹಿತಿ ಅಲ್ಲ, 100% ಪಕ್ಕ. ನೀವು ಕೂಡ ನಿಮ್ಮ ಖಾತೆಯನ್ನು ಹೋಗಿ ಒಂದು ಸಾರಿ ಪರಿಶೀಲನೆ ಮಾಡ್ಕೊರಿ. ಅನೇಕ ಜನ ರೈತ ಬಾಂಧವರು ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಹಾಕ್ತಾ ಇದ್ರಿ, ನಮಗೆ ಇದುವರೆಗೂ ಕೂಡ PM ಕಿಸಾನ್ ಯೋಜನೆಯ 21ನೇ ಕಂತಿನ 2,000 ರೂಪಾಯಿಗಳು ಜಮಾ ಆಗಿಲ್ಲ ಅಂತೇಳಿ. ಇದಕ್ಕೆ ಸಂಬಂಧಪಟ್ಟಂತೆ ಹಿಂದಿನ ಹಲವು ವಿಡಿಯೋಗಳಲ್ಲಿ ಕೂಡ ನಾನು ನಿಮಗೆ ಮಾಹಿತಿಯನ್ನು ಕೊಟ್ಟಿದ್ದೆ. ಹಂತ ಹಂತವಾಗಿ PM ಕಿಸಾನ್ ಯೋಜನೆಯ 21ನೇ ಕಂತಿನ 2,000 ರೂಪಾಯಿಗಳನ್ನು ಜಮಾ ಮಾಡ್ತಾ ಇದ್ದಾರೆ ಅಂತೇಳಿ. ಅದೇ ರೀತಿಯಾಗಿ ಇಂದು ಕೂಡ ಅನೇಕ ಜನ ರೈತರ ಖಾತೆಗೆ PM ಕಿಸಾನ್ ಯೋಜನೆಯ 21ನೇ ಕಂತಿನ 2,000 ರೂಪಾಯಿಗಳು ಜಮಾ ಆಗಿದೆ. 100% ಆಗಿ ಹೇಳ್ತಾ ಇದ್ದೀನಿ, ಜಮಾ ಆಗಿದೆ. ಹೋಗಿ ನೀವು ಕೂಡ ಒಂದು ಸಾರಿ ನಿಮ್ಮ ಖಾತೆಯನ್ನು ಪರಿಶೀಲನೆ ಮಾಡ್ಕೊರಿ. ಅನೇಕ ಜನ ಹೇಳ್ತಾ ಇದ್ರಿ, ನಮ್ಮದು ಲ್ಯಾಂಡ್ ಸೀಡಿಂಗ್ ಕೂಡ ಎಸ್ ಆಗಿದೆ, KYC ಸ್ಟೇಟಸ್ ಕೂಡ ಎಸ್ ಆಗಿದೆ, ಜೊತೆಗೆ ಆಧಾರ್ ಮತ್ತು ಬ್ಯಾಂಕ್ ಸೀಡಿಂಗ್ ಕೂಡ ಎಸ್ ಆಗಿದೆ, ಆದರೂ ಕೂಡ ಅಮೌಂಟು ನಮ್ಮ ಖಾತೆಗೆ ಜಮಾ ಆಗಿಲ್ಲ ಅಂತೇಳಿ. ಇಲ್ಲಿ ಬೇಕಾದರೆ ವಿತ್ ಪ್ರೂಫ್ ಸಮೇತ ನಾನು ತೋರಿಸ್ತಾ ಇದ್ದೀನಿ, ನೋಡ್ಬೋದು. ಇದು 18ನೇ ಕಂತ ಅಂತ ತೋರಿಸ್ತಾ ಇದೆ. ಈಗಾಗಲೇ ಹಿಂದಿನ ಅನೇಕ ವಿಡಿಯೋಗಳಲ್ಲಿ ಹೇಳಿದ್ದೀನಿ. ಇಲ್ಲಿ FTO ಪ್ರೊಸೆಸ್ಡು ಎಸ್ ಆಗಿದೆ, ಪೇಮೆಂಟ್ ಪ್ರೊಸೆಸ್ಡು ಕೂಡ ಎಸ್ ಅಂತ ತೋರಿಸ್ತಾ ಇದೆ. ಸ್ಟೇಟಸನ್ನು ನೀವು ಕೂಡ ಒಂದು ಸಾರಿ ಚೆಕ್ ಮಾಡ್ಕೊಳ್ಳಿ. ಇಲ್ಲಿ ಪೇಮೆಂಟ್ ಪ್ರೊಸೆಸ್ಡ್ ಅಷ್ಟೇ ತೋರಿಸ್ತಾ ಇದ್ರೂ ಕೂಡ ಈಗಾಗಲೇ ಇವರ ಬ್ಯಾಂಕ್ ಖಾತೆಗೆ, ಅಂದರೆ ಈ ರೈತರ ಬ್ಯಾಂಕ್ ಖಾತೆಗೆ 21ನೇ ಕಂತಿನ 2,000 ರೂಪಾಯಿಗಳು ಜಮಾ ಆಗಿದೆ. ನಿಮಗೂ ಕೂಡ 100% ಆಗಿ ಹೇಳ್ತಾ ಇದ್ದೀನಿ, ಜಮಾ ಆಗಿದೆ. ಯಾರಿಗೆಲ್ಲ ಜಮಾ ಆಗಿಲ್ಲ ಮತ್ತು ಯಾರಿಗೆಲ್ಲ ಜಮಾ ಆಗಿದೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿರಿ. ದಯವಿಟ್ಟು ಯಾರು ಕೂಡ ಸ್ಟೇಟಸನ್ನು ಇಲ್ಲಿ PM ಕಿಸಾನ್ ವೆಬ್ಸೈಟಲ್ಲಿ ಚೆಕ್ ಮಾಡೋಕ್ಕೆ ಹೋಗಬೇಡ್ರಿ. ಯಾಕಂದರೆ ಇಲ್ಲಿ ಸ್ಟೇಟಸ್ ಅಪ್ಡೇಟ್ ಆಗೋದು ಸುಮಾರು 3 ರಿಂದ 4 ದಿನಗಳು ಬೇಕಾಗುತ್ತೆ. ನಿಮ್ಮ ಖಾತೆಗೆ ಅಮೌಂಟು ಜಮಾ ಆದ ನಂತರ 3 ರಿಂದ 4 ದಿನಗಳು ಬೇಕಾಗುತ್ತೆ. ಆದ್ದರಿಂದ ಒಂದು ಸಾರಿ ನಿಮ್ಮ ಬ್ಯಾಂಕ್ ಖಾತೆಯನ್ನು, ಅಂದ್ರೆ ನಿಮ್ಮದು ಯಾವ ಬ್ಯಾಂಕ್ ಇದೆಯಲ್ಲ, ಯಾವ ಬ್ಯಾಂಕಿಗೆ ಆಧಾರ್ ಕಾರ್ಡ್ ಲಿಂಕ್ ಇದೆಯೋ ನೋಡಿ, ಆ ಬ್ಯಾಂಕಿಗೆ ಹೋಗಿ ಒಂದು ಸಾರಿ ವಿಚಾರಣೆ ಮಾಡಿರಿ. 100% ಆಗಿ ಹೇಳ್ತಾ ಇದ್ದೀನಿ, PM ಕಿಸಾನ್ ಯೋಜನೆಯ 21ನೇ ಕಂತಿನ 2,000 ರೂಪಾಯಿಗಳು ಪ್ರತಿ ರೈತರ ಖಾತೆಗೂ ಕೂಡ ಜಮಾ ಆಗಿದೆ. ದಯವಿಟ್ಟು ಒಂದು ಸಾರಿ ಚೆಕ್ ಮಾಡ್ಕೊಳ್ಳಿ. ಮತ್ತು ನಿಮಗೆ ಜಮಾ ಆಗಿದೆ ಇಲ್ವಾ ಎಂಬುದನ್ನು ಕೂಡ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿರಿ. ಮೊದಲೇ ಹೇಳಿದಾಗೆ 3 ಕೂಡ ಲ್ಯಾಂಡ್ ಸೀಡಿಂಗ್ ಎಸ್ ಆಗಿರಬೇಕು, KYC ಎಸ್ ಆಗಿರಬೇಕು, ಜೊತೆಗೆ ಆಧಾರ್ ಮತ್ತು ಬ್ಯಾಂಕ್ ಸೀಡಿಂಗ್ ಕೂಡ ಎಸ್ ಆಗಿರುವಂತಹ ರೈತರ ಖಾತೆಗಳಿಗೆ ಮಾತ್ರ PM ಕಿಸಾನ್ ಯೋಜನೆಯ 21ನೇ ಕಂತಿನ ಹಣವನ್ನು ಜಮಾ ಮಾಡಲಾಗ್ತಾ ಇದೆ. ಈಗಲೂ ಕೂಡ ಜಮಾ ಆಗಿದೆ. ಮುಂದೆ 2-3 ದಿನಗಳ ಒಳಗಾಗಿ ಬಾಕಿ ಉಳಿದಿರುವಂತಹ ಎಲ್ಲ ರೈತರ ಖಾತೆಗೂ ಕೂಡ ಜಮಾ ಆಗಲಿದೆ. ಯಾವುದೇ ರೀತಿಯಾದಂಥ ತೊಂದರೆ ಇಲ್ಲ. ಒಂದು ಸಾರಿ ನಿಮ್ಮ ಸ್ಟೇಟಸನ್ನು ಚೆಕ್ ಮಾಡ್ಕೊಳ್ಳಿ. ಎಲ್ಲ ದಾಖಲೆಗಳು ಕರೆಕ್ಟ್ ಇದ್ದರೆ ನಿಮಗೆ 100% ಆಗಿ ಅಮೌಂಟು ಕ್ರೆಡಿಟ್ ಆಗಿರುತ್ತೆ. ಹೋಗಿ ಒಂದು ಸಾರಿ ಚೆಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಇದು ಇವತ್ತಿನ PM ಕಿಸಾನ್ ಯೋಜನೆಯ 21ನೇ ಕಂತಿಗೆ ಸಂಬಂಧಪಟ್ಟಂತೆ ಪ್ರಮುಖವಾದಂಥ ಅಪ್ಡೇಟ್ ಆಗಿರುತ್ತೆ. ಅನೇಕ ಜನ ರೈತ ಬಾಂಧವರು ಕೇಳ್ತಾ ಇದ್ರಿ, ನಮಗೆ ಇದುವರೆಗೂ ಕೂಡ ಹಣ ಬಂದಿಲ್ಲ, ನಮ್ಮದು ಎಲ್ಲ ದಾಖಲೆಗಳು ಕೂಡ ಸರಿಯಾಗಿದೆ, ಹಣ ಬಂದಿಲ್ಲ ಅಂತೇಳಿ. ಇದೊಂದು ಸಿಹಿ ಸುದ್ದಿ ಅಂತಲೇ ಹೇಳ್ಬೋದು. ಇಂದು ಪ್ರತಿ ರೈತರ ಖಾತೆಗೂ ಕೂಡ PM ಕಿಸಾನ್ ಯೋಜನೆಯ 21ನೇ ಕಂತಿನ ಬಾಕಿ ಉಳಿದಿರುವಂತಹ ಹಣ ಜಮಾ ಆಗಿದೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ.